ಸಿದ್ದರಾಮಯ್ಯನವರು ಎರಡನೇ ಟಿಪ್ಪು ಆಗ್ತಾ ಇದ್ದಾರೆ. ಸಮವಸ್ತ್ರ ನಿಯಮವನ್ನ ವಾಪಸ್ ಪಡ್ಕೊಳ್ತೀನಿ, ಹಿಜಾಬ್ ನಿಷೇಧ ಹಿಂಪಡಿತೀನಿ ಅನ್ನೋದು ಸರಿಯಾದ ನಡೆಯಲ್ಲ ಅಂತ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ಸಿದ್ದರಾಮಯ್ಯ ಎರಡನೇ ಟಿಪ್ಪು ಆಗ್ತಾ ಇದ್ದಾರೆ. ಹಿಜಾಬ್ ನಿಷೇಧ ಹಿಂಪಡೆಯುವುದು ಸೂಕ್ತ ಅಲ್ಲ ಹೀಗಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಸಂಘರ್ಷಕ್ಕೆ ಹಾದಿ ಮಾಡಿಕೊಡುವಂತಹ ನಿರ್ಧಾರವಾಗುತ್ತೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಮುಸ್ಲಿಮರ ಓಲೈಕೆಗಾಗಿ ಇಂತಹ ನಿರ್ಧಾರಗಳನ್ನು ಪ್ರಕಟಿಸ್ತಾ ಇದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ಇದೀಗ ಹಿಜಾಬ್ ಮತ್ತೆ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಕೂಡ ನೇರವಾಗಿ ನಿನ್ನೆ ಹೇಳಿದ್ದಾರೆ, ಹಿಜಾಬ್ ಏನಿದೆ ಆ ಕಾಯ್ದೆ ವಾಪಸ್ ತಗೊಳ್ತೀವಿ ಅಂತ ಹೇಳಿ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ನಮ್ಮೊಟ್ಟಿಗೆ ಯತ್ನಾಳ್ ಅವರಿದ್ದಾರೆ. ಹಾಗಿದ್ರೆ ಮಾತಾಡ್ಸೋಣ ಸರ್. ಮೊದಲನೇದಾಗಿ ಈಗ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಹಿಜಾಬ್ನ ಕಾಯ್ದೆ ಜಾರಿಗೆ ಬಂತು, ಈ ರೀತಿ ಆಮೇಲೆ ಕೋರ್ಟ್ ಕೂಡ ಹೋದ್ರು, ಈ ರೀತಿ ಇದು ಮಾಡ್ಬಿಟ್ಟು ನಾವು ಬಿಜೆಪಿ ತಂದಂಥದ್ದು ಅಲ್ಲದು. ಶಾಲಾ ಸಮವಸ್ತ್ರ ಏನಿದೆ, ಆಯಾ ಶಾಲೆಗಳು ಯಾವ ರೀತಿ ಡ್ರೆಸ್ ಹಾಕೊಂಡು ಬರ್ಬೇಕು ಶಾಲೆಗಳು ಅಂತ ನಿರ್ಣಯ ಮಾಡೋದು ಆ ಮ್ಯಾನೇಜ್ಮೆಂಟ್ಗಳಿಗೆ ಸರ್ಕಾರಿ ಶಾಲೆಗಳಿಗೆ ಬಿಟ್ಟಿದ್ದು. ಇದರಾಗ ಮುಖ್ಯಮಂತ್ರಿದು ನಮ್ಮ ಬಿಜೆಪಿ ಸರ್ಕಾರದ ಏನೂ ಸಂಬಂಧ ಇಲ್ಲ. ಈಗ ಒಂದೊಂದು ಶಾಲೆಯೊಳಗೆ ಒಂದೊಂದು ಡ್ರೆಸ್ ಕೋಡ್ ಐತಿ, ಅದನ್ನು ಪಾಲಿಸ್ಬೇಕಂತ ಹೇಳಿದ್ದೆ ಬಿಟ್ಟರು ನಮ್ಮದೇ ಆದಂಥದ್ದೇನು ನಾವು ಅಲ್ಲಿ ಅವ್ರಿಗೆ ಹೆಂಗೆ ಇವತ್ತು ಸಿದ್ದರಾಮಯ್ಯನವರು ಅವ್ರಿಗೂ ಹಾಕಿದೆ ಅಂದ್ರೆ ನಾಳೆ ನಮ್ಮ ಹಿಂದೂ ಮಕ್ಕಳಿಗೂ ಕೇಸರಿ ಹಾಕ್ಕೊಂಡು ಹೋಗೋ ಹಾಕದೆ. ಅವ್ರ ಹಕ್ಕಿನ ಬಗ್ಗೆ ಮಾತಾಡ್ತಲ್ಲ ಸಿದ್ದರಾಮಯ್ಯ, ನಾಳೆ ನಮ್ಮವ್ರು ಕೇಸರಿ ಹಾಕ್ಕೊಂಡು ಬರ್ತಾರೆ. ಈ ರೀತಿ ಎಲ್ಲನೂ ನಾವು ನಮ್ಮ ತುಷ್ಟೀಕರಣ ಅದರಾಗ ಮಾಡಬಾರ್ದು. ನಾವು ಬಿ ಜೆ ಪಿ ಇರೋದೀವಿ, ನಾವು ಹಿಂದೂ ಪರವಾಗಿದ್ದೀವಿ ಅಂದ್ಕೊಳ್ಳೇ ಎಲ್ಲರೂ ಕೇಸರಿ ಹಾಕ್ಕೊಂಡು ಬರ್ರಿ ಅಂತ ನಾವು ಹೇಳೋದಿಲ್ಲ. ಯಾವ ಶಾಲೆ ಯಾವ ಅಲ್ಲಿನ ಮ್ಯಾನೇಜ್ಮೆಂಟು ನಿರ್ಣಯ ಮಾಡಿರ್ತದೆ ಅದೇ ಡ್ರೆಸ್ ಕೋಡ್ ಆಗಬೇಕು. ಅದಕ್ಕೆ ನಮ್ಮದು ಹಸ್ತಕ್ಷೇಪ ಬಿ ಜೆ ಪಿ ಮಾಡಿಲ್ಲ, ಅದು ತಪ್ಪು ಕಲ್ಪನೆ. ಆದ್ರೆ ಕೆಲವೊಂದು ಮಂದಿ ಉದ್ದೇಶಪೂರ್ವಕವಾಗಿ ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಒಂದು ಕಾನೂನುಗಳನ್ನು ಅಪಮಾನ ಮಾಡುವಂಥದ್ದು ಇಂಥದ್ದು ಮಾಡೋದ್ರಿಂದ ಈಗ ಒಂದು ದೇಶದಾಗ ಸಂವಿಧಾನ ಐತಿ, ಒಂದು ಕಾನೂನು ಮಾಡ್ಯಾರ, ಅದಕ್ಕೆ ಅಪಮಾನ ಮಾಡ್ದಂಗೆ. ಈಗ ನಾನು ಏನು ಬೇಕಾಬಿಟ್ಟಿಯಾಗಿ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ, ನಾನು ಸಂವಿಧಾನ ತಳಗನೆ ಕೆಲಸ ಮಾಡಬೇಕು. ಶಾಲೆಗಳು ಅವ್ರದ್ದೇ ಆದಂಥ ಕೆಲವೊಂದು ಶಿಸ್ತುಗಳಿದಾವೆ. ಅಲ್ಲಿ ಹೆಡ್ ಮಾಸ್ಟರ್ ಇರ್ಬೋದು, ಅಲ್ಲಿ ಆಡಳಿತ ಮಂಡಳಿಯವರು ಒಂದು ನಿರ್ಣಯ ಮಾಡ್ತಾರೆ, ಇಂಥ ಡ್ರೆಸ್ ಕೋಡ್ ಹಾಕ್ಬೇಕಪ್ಪ, ವಾರಕ್ಕೆ ಒಂದು ದಿವಸ ಯಾವ ಬೇಕಾದ ಡ್ರೆಸ್ ಹಾಕ್ಕೊಂಡು ಬರೋದು ಹೇಳ್ತಾರೆ.